ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2020 ಪಾಠದಲ್ಲಿ ಭಾಗ 2ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವೆಶ್ಚನ್ಸ್ಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನದನ್ನು ಒತ್ತಿ ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು. ದಯಮಾಡಿ ಈ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ. ಈ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ. ಇದೇ ತರಹದ NMMS ವಿಷಯದ ವಿಜ್ಞಾನ ವಿಡಿಯೋಗಳು ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಒಂದ್ಸಾರಿ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನೀವೆಲ್ಲರೂ ಕೂಡ ಬಂದು ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಮಾಡಿ. ಪ್ರಶ್ನೆ 25, ದಕ್ಷಿಣ ಅಟ್ಲಾಂಟಿಕ್ ಉಷ್ಣಸಾಗರ ಪ್ರವಾಹಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಅಂತ ಒಂದು ಬರ್ತದೆ, ಇನ್ನೊಂದು ಬ್ರೆಜಿಲ್ ಪ್ರವಾಹ ಅಂತ ಬರ್ತದೆ. ಈ ದಕ್ಷಿಣ ಸಮಭಾಜಕ ವೃತ್ತ ಪ್ರವಾಹ ಮತ್ತು ಬ್ರೆಜಿಲ್ ಪ್ರವಾಹ ಇವೆರಡೂ ಕೂಡ ದಕ್ಷಿಣ ಅಟ್ಲಾಂಟಿಕ್ ಉಷ್ಣಸಾಗರ ಪ್ರವಾಹಗಳೇ ಆಗಿದ್ದಾವೆ. ಪ್ರಶ್ನೆ 26, ದಕ್ಷಿಣ ಅಟ್ಲಾಂಟಿಕ್ ಶೀತ ಸಾಗರ ಪ್ರವಾಹಗಳನ್ನು ಹೆಸರಿಸಿ. ಇಲ್ಲಿ ಪಾಕ್ಲ್ಯಾಂಡ್ ಪ್ರವಾಹ ಮತ್ತು ಬೈಂಗುಲಾ ಪ್ರವಾಹ ಅಂತ ಬರ್ತದೆ. ಈ ಪಾಕ್ಲ್ಯಾಂಡ್ ಪ್ರವಾಹ ಮತ್ತು ಬೈಂಗುಲಾ ಪ್ರವಾಹ ಇವೆರಡೂ ಕೂಡ ದಕ್ಷಿಣ ಅಟ್ಲಾಂಟಿಕ್ ಶೀತ ಸಾಗರ ಪ್ರವಾಹಗಳೇ ಆಗಿದ್ದಾವೆ. ಪ್ರಶ್ನೆ 27, ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಉಷ್ಣ ಪ್ರವಾಹಗಳನ್ನು ಹೆಸರಿಸಿ. ಇಲ್ಲಿ ಒಂದು 3 ಬರ್ತವೆ ವಿದ್ಯಾರ್ಥಿಗಳೇ. ಒಂದನೇದು ಮೊಜಾಂಬಿಕಾ, 2 ಮಡಗಾಸ್ಕರ್, 3ನೇದು ಅಘುಲಾಸ್ ಅಂತ. ಈ 3 ಕೂಡ ದಕ್ಷಿಣ ಹಿಂದೂ ಮಹಾಸಾಗರದ ಮುಖ್ಯ ಉಷ್ಣ ಪ್ರವಾಹಗಳೇ ಆಗಿದ್ದಾವೆ. ಪ್ರಶ್ನೆ 28, ದಕ್ಷಿಣ ಹಿಂದೂ ಮಹಾಸಾಗರದ ಶೀತ ಪ್ರವಾಹಗಳನ್ನು ಹೆಸರಿಸಿ. ಇಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹ ಅಂತ ಇದೆ. ಈ ಪಶ್ಚಿಮ ಆಸ್ಟ್ರೇಲಿಯಾ ಪ್ರವಾಹವನ್ನು ಏನಂತ ಕರೀತಾರಪ್ಪ ಅಂದ್ರೆ ದಕ್ಷಿಣ ಹಿಂದೂ ಮಹಾಸಾಗರದ ಶೀತ ಪ್ರವಾಹಗಳು ಅಂತ ಕರೀತಾರೆ. ಪ್ರಶ್ನೆ 29, ಪ್ರಮುಖ ಮೀನುಗಾರಿಕಾ ಪ್ರದೇಶಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು 3 ಮೀನುಗಾರಿಕಾ ಪ್ರದೇಶಗಳು ಬರ್ತವೆ. ಹೊನ್ಶು ಹೊಕೈಡೋ, ಗ್ರ್ಯಾಂಡ್ ಬ್ಯಾಂಕ್ ಮತ್ತು ಡಾಗರ್ ಬ್ಯಾಂಕ್ ಇವೆಲ್ಲ ಏನಪ್ಪ ಅಂತಂದರೆ ಪ್ರಮುಖವಾಗಿರ್ತಕ್ಕಂಥ ಮೀನುಗಾರಿಕಾ ಪ್ರದೇಶಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ 30, ಉಬ್ಬರ ವಿಳಿತ ಎಂದರೇನು? ಸೊ ನೆನಪಿಟ್ಕೊಡ್ರಿ, ಉಬ್ಬರ ವಿಳಿತ ಅಂದ್ರೆ ಏನಪ್ಪ ಅಂತಂದ್ರೆ ಸಾಗರ ಅಥವಾ ಸಮುದ್ರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗೋದು ಅಥವಾ ಇಳಿಯೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಉಬ್ಬರ ವಿಳಿತ ಅಂತ ಕರಿತೀವಿ. ಅಂದರೆ ಇದು ಸಮುದ್ರದ ಅಥವಾ ಸಾಗರದ ನೀರಿನ ಮಟ್ಟದಲ್ಲಿ ಸೊ ನಿಯಮಿತವಾಗಿ ಹೆಚ್ಚಾಗ್ತದ ಅಥವಾ ಇಳಿಮುಖನೂ ಕೂಡ ಆಗ್ತದ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ 31, ಉಬ್ಬರ ವಿಳಿತಗಳಿಗೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಈ ಉಬ್ಬರ ವಿಳಿತಗಳಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾವುದು ಅಂತಂದ್ರೆ ಒಂದು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಬರ್ತದೆ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಬರ್ತದೆ, ಆಮೇಲೆ ಭೂಮಿಯ ದೈನಂದಿನ ಚಲನೆ ಬರ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಭೂಮಿಯ ಕೇಂದ್ರಾಪಗಮನ ಶಕ್ತಿ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಉಬ್ಬರ ವಿಳಿತಗಳು ಉಂಟಾಗಲಿಕ್ಕೆ ಕಾರಣ ಆಗಿದ್ದಾವೆ. 32, ಉಬ್ಬರ ವಿಳಿತಗಳ 2 ವಿಧಗಳು ಯಾವುವು? ಇಲ್ಲಿ ಉಬ್ಬರ ವಿಳಿತಗಳಲ್ಲಿ ವಿದ್ಯಾರ್ಥಿಗಳೇ 2 ವಿಧಗಳು ಬರ್ತಾವೆ. ಒಂದು ಏರುಬ್ಬರ, ಇನ್ನೊಂದು ಇಳಿ ಉಬ್ಬರ. ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರದ ನಡುವೆ ಎಷ್ಟು ಸಮಯ ಇರ್ತದ ಅಂತ ಕೇಳಿದರೆ 6 ಗಂಟೆ 13 ನಿಮಿಷ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಅಂದರೆ ಒಂದು ಏರುಬ್ಬರ ಮತ್ತು ಒಂದು ಇಳಿಯುಬ್ಬರಗಳ ನಡುವೆ 6 ಗಂಟೆ 13 ನಿಮಿಷದ ಅಂತರಗಳನ್ನು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ನೋಡ್ತೀವಿ. 34, ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವೆ ಎಷ್ಟು ಅಂತರ ಇರ್ತದೆ? ಇಲ್ಲಿ 12 ಗಂಟೆ 26 ನಿಮಿಷ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವೆ 12 ಗಂಟೆ 26 ನಿಮಿಷಗಳ ಅಂತರಗಳನ್ನು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ನೋಡ್ತೀವಿ. 35, 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳ ನಡುವೆ ಉಂಟಾಗಲು ಎಷ್ಟು ಸಮಯ ಬೇಕು? ಇಲ್ಲೇನು ಕೇಳಿದಾರೆ, 2 ಏರುಬ್ಬರ ಮತ್ತು 2 ಇಳಿಯುಬ್ಬರಗಳು ಉಂಟಾಗಲಿಕ್ಕೆ 24 ಗಂಟೆ 52 ನಿಮಿಷಗಳು ಏನಾಗ್ತದಪ್ಪ ಅಂದ್ರೆ ಸಮಯ ಬೇಕಾಗ್ತದ. 36, ಅಧಿಕ ಉಬ್ಬರ ಯಾವ ದಿನಗಳಂದು ಉಂಟಾಗ್ತದ? ನೆನಪಿಟ್ಕೊಡ್ರಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಂತ ಹೇಳ್ತಾರೆ. ಇಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನನೇ ಏನಾಗ್ತಾವಪ್ಪ ಅಂದ್ರೆ ಅಧಿಕ ಉಬ್ಬರಗಳು ಉಂಟಾಗ್ತಾವ. ಪ್ರಶ್ನೆ 37, ಕನಿಷ್ಠ ಉಬ್ಬರ ಯಾವ ದಿನಗಳಿಂದ ಉಂಟಾಗ್ತದೆ?
ಇಲ್ಲಿ ವೃದ್ಧಿ ಚಂದ್ರ ಅಥವಾ ಅರ್ಧಾಧಿಕ ಚಂದ್ರನ ದಿನ ಅಂತ ಹೇಳ್ತಾರೆ. ಅಂದರೆ ಈ ವೃದ್ಧಿ ಚಂದ್ರ ಆಗಿರಬಹುದು ಅಥವಾ ಅರ್ಧಾಧಿಕ ಚಂದ್ರನ ದಿನದಿಂದ ಕನಿಷ್ಠ ಉಬ್ಬರಗಳನ್ನು ನಾವೇನು ಮಾಡ್ತೀವಿ ಈ ದಿನಗಳಲ್ಲಿ ನೋಡ್ತೀವಿ. ಉಬ್ಬರ ಇಳಿತಗಳ ಮುಖ್ಯ ಉಪಯೋಗ ತಿಳಿಸಿ ಅಂತ ಹೇಳಿದಾರ. ಇವು ದೊಡ್ಡ ನೌಕಾಯಾನಕ್ಕೆ ಸಹಾಯಕವಾಗಿದ್ದಾವ. ಬಂದರು ಮತ್ತು ಹಡಗು ನಿರ್ಮಾಣ ಮಾಡಲಿಕ್ಕೆ ಉಬ್ಬರ ಇಳಿತಗಳು ಏನಾಗಿದಾವಪ್ಪ ಅಂದ್ರೆ ಬಹಳಷ್ಟು ಉಪಯೋಗಕಾರಿ ಆಗಿದ್ದಾವೆ. ಸಾಗರಗಳ ಸಂರಕ್ಷಣೆಗೆ ಏನೇನು ಮಾಡಬೇಕು ಅಂತ ಕೇಳಿದಾರ. ಫಸ್ಟ್ ಹೇಳಿದಾರ ಕಚ್ಚಾ ತೈಲಗಳನ್ನು ಕೊಳವೆ ಮಾರ್ಗಗಳ ಮೂಲಕ ಏನು ಮಾಡಬೇಕಪ್ಪ ಅಂದರೆ ಸಾಗಿಸ್ಬೇಕು. ಯಾಕಂದ್ರೆ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಜಲಮಾಲಿನ್ಯ ಸಹಿತ ಕಚ್ಚಾ ತೈಲಗಳನ್ನು ಏನು ಮಾಡ್ತಾರೆ ಮೇಲೆ ಕೆತ್ತೋದ್ರಿಂದ ಅವು ಆಗ್ತದೆ. ಆ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಈ ಕಚ್ಚಾ ತೈಲಗಳನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸಬೇಕು. ಎರಡನೇದು ಅಣು ಇಂಧನ ತ್ಯಾಜ್ಯ ವಸ್ತುಗಳ ನಿಯಂತ್ರಣ. ಬಹಳಷ್ಟು ಅಣು ಇಂಧನಗಳನ್ನು ಸಮುದ್ರ ಸಾಗರಕ್ಕೆ ಎಸೆತಾರೆ. ಆ ತ್ಯಾಜ್ಯ ವಸ್ತುಗಳನ್ನು ಎಸೆಯದಂತೆ ನಿಯಂತ್ರಣ ಆಗಬೇಕು. ಲಾಸ್ಟ್ ಹೇಳ್ತಾರೆ ತ್ಯಾಜ್ಯ ವಸ್ತುಗಳನ್ನು ಬಂದರು ಮತ್ತು ಹಡಗು ತಾಣಗಳಲ್ಲಿ ಎಸೆಯದಂತೆ ನಿಯಂತ್ರಣವನ್ನು ಹೇರಬೇಕು. ಏನು ಒಂದು ರೀತಿಯಾಗಿರ್ತಕ್ಕಂಥ ಬಳಕೆಗೆ ಅಯೋಗ್ಯವಾಗಿರ್ತಾವಲ್ಲ ಉಪಯೋಗ ಬಾರದೇ ಇರತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಂದರು ಮತ್ತು ಹಡಗು ತಾಣಗಳಲ್ಲಿ ಎಸಿತಾರೆ. ಇದನ್ನು ಎಸೆಯದಂತೆ ಏನು ಮಾಡಬೇಕು ನಿಯಂತ್ರಣವನ್ನು ಹೇರಿದ್ರೆ ಸಾಗರಗಳು ಸಂರಕ್ಷಣೆ ಆಗ್ತಾವೆ. ಏರು ಬರಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಏರು ಬರಕ್ಕೆ ಇನ್ನೊಂದು ಹೆಸರಾದ ವಿದ್ಯಾರ್ಥಿಗಳೇ ಅದನ್ನು ಪ್ರವಾಹದ ಉಬ್ಬರ ಅಂತಲೂ ಕೂಡ ಕರೀತಾರೆ. ಇಷ್ಟು ಆದರೆ 26ನೇ ಪಾಠ ಕಂಪ್ಲೀಟ್ ಆಯಿತು. 22ನೇ ಪಾಠದ ವಿಡಿಯೋ ಸಹಿತ ಲೈನಪ್ ಮಾಡಿದ್ದೀವಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಲೈಕ್ಗಳು ನಿಮ್ಮ ಶೇರ್ಗಳು ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ಗಳನ್ನು ತಂದು ಕೊಡ್ತವೆ. ಆ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನಮ್ಮ ವಿಡಿಯೋಗಳನ್ನು ತಾವುಗಳು ನೋಡಿದ ಕೂಡಲೇ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳನ್ನು ಕೂಡ ಅವುಗಳನ್ನು ಏನು ಮಾಡಬೇಕು ಶೇರ್ಗಳನ್ನು ಮಾಡಬೇಕು. ವಿಶೇಷವಾಗಿ ಶಾಲೆಯ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು. ನೀವುಗಳು ಹೇಳೋದ್ರಿಂದ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ತಾ ವಿಜ್ಞಾನ ವಿಷಯದಲ್ಲಿನೂ ಕೂಡ ಭಾಳಷ್ಟು ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಆಲ್ರೆಡಿ ನಾವು ಪೋಸ್ಟ್ ಮಾಡಿದ್ದೀವಿ, ಹಾಕಿದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ತಾವು ನೋಡಬೇಕು. ಸಿಗ್ತೀನಿ ನಾನು ಮತ್ತೆ 27ನೇ ಪಾಠದಲ್ಲಿ ಒನ್ಲೈನರ್ ಸಮಾಜ ವಿಜ್ಞಾನದ NMMS ಪರೀಕ್ಷೆ